ಕನ್ಸ್ ಕಾಣ್ತಿದಾರೆ ನಿಮ್ಮ ನಾಯಕರು. ಇವಾಗ ತಾನೇ ಕಿರಣ್ ಅವರು ಕೂಡ ಅದನ್ನೇ ಹೇಳಿದ್ರು. ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಇದೇ ಹೇಳ್ತಿರೋದು. ಭಾವನೆಗಳ ಸಂಘರ್ಷಕ್ಕೆ ಒಳಗಾಗಿದ್ದಾರೆ ನಮ್ಮ ಕಿರಣ್ ಅವರು. ಮನಸ್ಸಿನಲ್ಲಿ ಭಾವನೆಗಳ ಸಂಘರ್ಷದ ಅಲೆ ಎದ್ದುಬಿಟ್ಟಿದೆ ಅವ್ರ ಭಾವನೆಗಳು. ಯಾವ ರೀತಿ ಭಾವನೆ ಆಗುತ್ತೆ ಅಂದರೆ, ನಾನು ಯೋಚನೆ ಮಾಡಿರಲಿಲ್ಲ ಎಸ್ ಎಂ ಕೃಷ್ಣ BJPಗೆ ಹೋಗ್ತಾರೆ ಅಂತ. ಎಂಥ ಪರಿಸ್ಥಿತಿ! ಎಸ್ ಎಂ ಕೃಷ್ಣ ಎಂಥ ರಾಷ್ಟ್ರ ಮಟ್ಟದ ಲೀಡ್ರು. ಬಹುಶಃ ನಾಳೆ ಕಿರಣ್ ಹೋದ್ರು ಹೋಗ್ಬೋದು, ಹೇಳಲಿಕ್ಕಾಗಲ್ಲ. ಕುಮಾರಸ್ವಾಮಿ ಎಲ್ಲೋ ಅವ್ರು ಹೋಯ್ತಾರೆ ಅಂತ ಹೇಳಿಲ್ಲ. ಆಮೇಲೆ 19 ಜನ ಎಲ್ಲೋ ಹೋಗ್ಬಿಡ್ತಾರೆ ಅಂತ. ಹಂಗಾದ್ರೆ ಇವ್ರು ಆಪ್ರೇಷನ್ ಮಾಡೋ ಏನೋ ಪ್ಲ್ಯಾನಲ್ಲಿ ಇದ್ದಾರಾ ಅನ್ನೋದು ಅವರು ಸ್ಪಷ್ಟಪಡಿಸ್ಲಿ. ಯಾಕೆಂದರೆ 19 ಜನದ ಬಗ್ಗೆ MLAಗಳ ಬಗ್ಗೆ ಚರ್ಚೆ ಮಾಡಿದ್ರು ಈಗ ಅಲ್ವಾ. 19 ಜನದ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ಏನೋ ಆಪ್ರೇಷನ್ಗೇನೋ ಇವ್ರ ನಾಯಕರು ಇವ್ರಿಗೇನೋ ಟಾಸ್ಕ್ ಕೊಟ್ಟಿದ್ದಾರ. ನೆಲಮಂಗಲ ಶಾಸಕರು ಕೊಟ್ಟಿದ್ರಲ್ಲ, ಸೋಮಶೇಖರ್ನ ಕರ್ಕೊಂಬನ್ನಿ ಅನ್ನೋ ರೀತಿ ಇವ್ರಿಗೇನೋ ಟಾಸ್ಕ್ ಕೊಟ್ಟಿದ್ದಾರ ಕಿರಣ್ ಅವ್ರಿಗೇನೋ ಅವರೇ ಸ್ಪಷ್ಟಪಡಿಸ್ಲಿ. ಆಮೇಲೆ ಏನು ಬೇಕಾದ್ರೆ ಆಗ್ಬೋದು. ಹೌದು, ರಾಜಕೀಯ ಆಗಲಿ ಕ್ರಿಕೆಟ್ ಆಗಲಿ, ಕ್ರಿಕೆಟಲ್ಲಿ ಹೇಳ್ತಾರೆ ಯಾವಾಗಲೂ ಕಾಮೆಂಟ್ರಿ ನೋಡ್ತಾ ಇರ್ತೀವಿ, ಕ್ರಿಕೆಟ್ನಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಎನಿಥಿಂಗ್ ಈಸ್ ಪಾಸಿಬಲ್. 6 ಬಾಲ್ಗೆ 6 ಸಿಕ್ಸ್ ಹೊಡಿಬೋದು, 6 ಬಾಲ್ಗೆ 6 ಡಕ್ಔಟ್ ಆಗ್ಬೋದು ಅನ್ನೋ ಒಂದು ಸಂಭವ ಇರ್ತದೆ. ಹಂಗೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೆ ಬದಲಾವಣೆ ಆಗ್ಬೋದು. ಆಮೇಲೆ ಇವ್ರು ಹೇಳಿದ್ರು ಕುಮಾರಸ್ವಾಮಿಯವರು ಯಾವ ಚರ್ಚೆನೂ ಮಾಡಲಿಲ್ಲ ಅಂತ. ಬಹುಶಃ ಅದ್ರ ಬಗ್ಗೆ ಮಾಧ್ಯಮದಲ್ಲಿ ಯಾರು ಪ್ರಶ್ನೆ ಕೇಳಿಲ್ಲ ಅನ್ಸುತ್ತೆ. ಚರ್ಚೆ ಮಾಡ್ದಲೇ ಬರೋಲ್ಲ. ಕುಮಾರಸ್ವಾಮಿ ಅವ್ರು ಮಾಡಿರೋಷ್ಟು ಚರ್ಚೆ ಇವ್ರ ನಾಯಕರುಗಳು ಮಾಡಿದಾರಾ, ಇವ್ರ ನಾಯಕರುಗಳು ನಿಯೋಗ ತಗೊಂಡೋಗಿದ್ದಾರಾ? ಈ ರಾಜ್ಯದ ಜ್ವಲಂತ ಸಮಸ್ಯೆಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಇವ್ರು ಯಾವತ್ತಾರು ಡೆಲ್ಲಿಗೆ ಹೋದ್ರ? ಯಾವುದು ಬೇಡ ರೀ, ಕಾವೇರಿ ಇಶ್ಯೂ, ಮೇಕೆದಾಟು ಇಶ್ಯೂ ಬಂದಾಗ ಇವ್ರು ಇಲ್ಲೇ ಪಾದಯಾತ್ರೆ ಮಾಡಿದ್ರೆ ವಿನಃ ಒಂದು ನಿಯೋಗನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸರ್ಕಾರ ಬಂತಲ್ಲ, 136 ಜನ ಮ್ಯಾಂಡೇಟ್ ಕೊಟ್ರಲ್ಲ, ಯಾವತ್ತಾರು ಕರ್ಕೊಂಡು ಹೋದ್ರಾ? ಇಲ್ಲ ಅಲ್ಲ. ಇವತ್ತು ಜನ ಏನಾರು ಕೇಳಿದ್ರೆ ಸಿದ್ದರಾಮಯ್ಯನವರು ಸೆಷನ್ನಲ್ಲಿ ನಿಂತ್ಕೊಂಡು ಹೇಳ್ತಾರೆ ದುಡ್ಡೆಲ್ಲಿಂದ ತರಲಿ ಅಂತಾರೆ. DK ಶಿವಕುಮಾರ್ ಹೇಳ್ತಾರೆ ಮೇಕೆದಾಟಕ್ಕೆ ಪಾದಯಾತ್ರೆ ಮಾಡಿದ್ರು, ಅದಕ್ಕೆ ಡೆಲ್ಲಿ ಅಪ್ರೂವಲ್ ಕೊಡಬೇಕು ಅಂತಾರೆ ಅಲ್ವಾ. ಸೊ ನೀವೇನು ಮಾಡ್ತಾ ಇದ್ದೀರನ್ನೋ ಫಸ್ಟ್ ನೋಡ್ಕೊಳ್ಳಿ. ಇನ್ನೊಬ್ರು ತಟ್ಟೆ ಮೇಲೆ ನೊಣ ಹುಡ್ಕೋ ಬದಲು ನಿಮ್ಮ ಹಗಲಲ್ಲಿ ಬಿದ್ದಿರೋ ಅಂತ ಹೆಗಣನ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಆಮೇಲೆ ಬೇರೆಯವರು ಮಾತಾಡಿದ್ರ ಬಗ್ಗೆ ಚರ್ಚೆ ಮಾಡಿ ಚಕಾರ ಎತ್ತಿ ವಿ ಆರ್ ರೆಡಿ ಟು ಅಕ್ಸೆಪ್ಟ್. ನಾವು ಈಗ ಕರ್ಕೊಂಡೋಯ್ತೀವಿ ಅಂತ ನಾವು ಹೇಳಿಲ್ಲ. ಸ್ವಲ್ಪ ಹೇಳೋದನ್ನ ಸ್ಪಷ್ಟೀಕರಣವಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಕಿರಣ್ ಅವರು ಆಗಬಹುದು ಅಂತ ಹೇಳೋರೆ, ನಿಮ್ಮನ್ನು ನೀವು ಇಟ್ಕೊಳ್ಳಿ. ಈಗ ನಮ್ಮ MLAಗಳು ಹೋಗ್ಬಿಡ್ತಾರೆ ಅನ್ನೋ ಭಯ ನಮ್ಗೆ ಯಾವತ್ತೂ ಇಲ್ಲ. ನಮ್ಮ MLAಗಳನ್ನ ನಾವು ಪಕ್ಷದಿಂದ ಗೆಲ್ಸ್ಕೊಂಬಂದಿದ್ದೀವಿ. ನಮ್ಮ MLAಗಳು ನಮ್ಮ ಜೊತೆ ಇರ್ತಾರೆ. ಬಹುಶಃ ಆಪರೇಷನ್ ಕಮಲ ಆದಂಥ ಸಂದರ್ಭದಲ್ಲಿ ಎಷ್ಟು ಜನ ಕಾಂಗ್ರೆಸ್ನವ್ರು ಹೋಗಿದ್ರು, ಎಷ್ಟು ಜನ JDS ಅವ್ರು ಹೋಗಿದ್ರು, ಅವರೇ ತಗೊಳ್ಳಿ. ಅವಾಗ ಅವ್ರಿಗೆ ಅದ್ರ ಅರ್ಥ ಆಗ್ತವೆ ಅಲ್ವಾ. ನೀವು ಮಾತಾಡಿದ್ರೆ ಏನೋ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದಂಗಿದೆ ನೀವು. ಅಂದರೆ ನಿಮ್ಗೆ ಏನೋ ಗೊತ್ತಿದೆ ಮತ್ತು ಹೇಳ್ತಿಲ್ಲ ನೀವು ಅಲ್ವಾ. ಸಂಕೇತ್, ನಿಮಗೇನು ಗೊತ್ತು ಇದ್ರ ಬಗ್ಗೆ? ನೀವು ಜಾಯಿಂಟ್ ಆಪರೇಷನ್ನ ಅಥವಾ ಇದು ಅಂದರೆ BJP ಪ್ಲಸ್ JDS ಆಪರೇಷನ್ನ ಅಥವಾ ಕುಮಾರಸ್ವಾಮಿ ಅವ್ರು ಲೀಡ್ ಮಾಡ್ತೀವಿ? ಯಾಕಂದರೆ ಅವ್ರು ಹೋಗಿರೋದು ಡೆಲ್ಲಿ, ಅವ್ರು ಮೀಟ್ ಮಾಡಿರೋದು ಪ್ರಧಾನಮಂತ್ರಿ ಅಮಿತ್ ಶಾ ಅವ್ರ ಜೊತೆನೂ ಮಾತುಕತೆ ಆಗುತ್ತೆ, ನಡ್ಡಾ ಅವ್ರ ಜೊತೆನೂ ಮಾತುಕತೆ ಆಗುತ್ತೆ ಅಲ್ವಾ. ಇಡೀ ಕುಟುಂಬನೇ ಅಲ್ಲಿದ್ದಾರೆ ನೋಡಿ. ಎಲ್ಲರೂ ಅಲ್ಲಿ ಕುತ್ಕೊಂಡು ಮಾತಾಡ್ಕೊಂಡು ಬಂದಿರೋದು. ಏನೋ ಆಗ್ತಿದೆ, ಅದು ನೀವು ಡೈರೆಕ್ಟಾಗಿ ಟ್ರೈ ಮಾಡ್ತಿದ್ದೀರಾ, ಇಂಡೈರೆಕ್ಟಾಗಿ ಟ್ರೈ ಮಾಡ್ತಿದ್ದೀರಾ, ಅಥವಾ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೀರಾ ನೀವು ಬೇರೆ ಯಾರಿಗಾರು? ನೋಡಿ, ಕುಮಾರಸ್ವಾಮಿ ಮತ್ತು ಸನ್ಮಾನ್ಯ ದೇವೇಗೌಡರದ್ದು ಇದೊಂದು ಸೌಹಾರ್ದಯುತ ರಾಜಕೀಯ ಭೇಟಿ. ನರೇಂದ್ರ ಮೋದಿ ಅವ್ರದ್ದು ಮತ್ತು ಅಮಿತ್ ಶಾ ಅವ್ರದ್ದು ಒಂದು ಸೌಹಾರ್ದಯುತವಾದಂಥ ಭೇಟಿ. ಆ ಭೇಟಿಯಲ್ಲಿ ಹಲವಾರು ವಿಷಯಗಳು ಚರ್ಚೆ ಆಗಿದೆ. ಅದೇ ರೀತಿ ರಾಜಕೀಯ ಚರ್ಚೆ ಕೂಡ ಸ್ವಾಭಾವಿಕವಾಗಿ ಆಗಿರುತ್ತೆ. ಸೊ ಅದರ ಮುಂದುವರಿದ ಒಂದು ಭಾಗ ಅಲ್ಲಿ ಬಂದು ಹೇಳಿಕೆ ಕೊಟ್ಟಿರುವಂಥದ್ದು. ಈಗ ನಾವು ರಾಜಕಾರಣದಲ್ಲಿದ್ದೀವಿ. ಕರ್ನಾಟಕ ರಾಜಕಾರಣದಲ್ಲಿ ತುಂಬ ಅನ್ಪ್ರೆಡಿಕ್ಟಬಲ್ಸ್ ಇವೆ. ಇದೊಂದೇ ಅಂತಲ್ಲ, ಸುಮಾರಷ್ಟು ವಿಷಯಗಳು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಲ್ಲಿ ಏನೇನೋ ನಡೀಬೋದು. ಇವಾಗ ನಾವು ಹೇಳ್ತಿರುವಂಥದ್ದು BR ಪಾಟೀಲ್ ಅವರ ಹೇಳಿಕೆ ತಗೊಳ್ಳಿ. 4ನೇ ಸತಿನೋ 5ನೇ ಬಾರಿನೋ ಅವರು ಬಹಿರಂಗವಾಗಿ ಅವರ ಅಸಮಾಧಾನವನ್ನು ಹೊರಗೆ ಹಾಕ್ತಿರುವಂಥದ್ದು. ಆದರೆ DK ಶಿವಕುಮಾರ್ ಅವರು ಸುಮಾರಷ್ಟು ಜನ ಆಪರೇಷನ್ ಮಾಡಬೇಕು, ಅವರ ಫಾಲೋವರ್ಸ್ ಯಾರಿದ್ದಾರೆ, ಅವರ ಬೆಂಬಲಿತ ಶಾಸಕರು ಯಾರಿದ್ದಾರೆ, ಅವ್ರ ಮೂಲಕ ಆಪರೇಷನ್ ಮಾಡಬೇಕು ಅಂತ ನೇರವಾಗಿ ಹೇಳ್ತಿರುವಂಥದ್ದು ಕಾಂಗ್ರೆಸ್ ಅವರು. ಯಾಕೆ 136 ಜನ 135 ಪ್ಲಸ್ 1 ಶಾಸಕರು ಇದ್ದರೂ ಕೂಡ ಯಾಕೆ ಕಾಂಗ್ರೆಸ್ಗೆ ಅಬದ್ಧತೆ ಕಾಡ್ತಾ ಇದೆ, ಯಾಕೆ ಅಸ್ಥಿರತೆ ಕಾಡುತ್ತಾ ಇದೆ? ಇದೊಂದು ಅಸಮರ್ಥ ಸರ್ಕಾರ. ಯಾಕೆಂದರೆ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ, ಮತ್ತು ಕಾಂಗ್ರೆಸ್ನ ಎಲ್ಲ ಶಾಸಕರಿಗೂ ಗೊತ್ತು, ಸರ್ಕಾರದಲ್ಲಿ ಒಂದು ಕೊಡೋದಕ್ಕೆ ಅಭಿವೃದ್ಧಿಗೆ ಒಂದು ಬಿಡಿಗಾಸು ಕೂಡ ಹಣ ಇಲ್ಲ ಅಂತ. ಅಭಿವೃದ್ಧಿ ಮಾಡೋದಕ್ಕೆ ಯಾವುದು ಇರುತ್ತೆ ದುಡ್ಡು ಕೊಡ್ತಾ ಇಲ್ಲ, ಯಾವುದೇ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ. ಒಂದೇ ಒಂದು ಕಾಮಗಾರಿ 7 ತಿಂಗಳಿಂದ ಶುರುವಾಗಿಲ್ಲ, ಹೊಸ ಟೆಂಡರ್ ಕರೆದಿಲ್ಲ. ಸೊ ಈ ರೀತಿ ಇದ್ದ ಮೇಲೆ ನೀವು ಗೊಂದಲಮಯ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ರಾಜ್ಯದ ಜನತೆ ಹತ್ರ ಓಟ್ಗಳನ್ನ ತಗೊಂಡು ರಾಜ್ಯದ ಜನತೆಗೆ ಮೋಸ ಮಾಡುವಂಥ ಕೃತ್ಯದಲ್ಲಿ ಇವತ್ತು ಕಾಂಗ್ರೆಸ್ ತೊಡಗಿದೆ. ಸೊ ಈ ನಿಟ್ಟಿನಲ್ಲಿ ಇರಬೇಕಾದ್ರೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಶಾಸಕರಿಗೆ ನಂಬಿಕೆ ಬರುವಂಥದ್ದು, ಅಳಕಿರುವಂಥದ್ದು, ಅಂಜಿಕೆ ಇರುವಂಥದ್ದು, ಇದು ಇರುವಂಥದ್ದು. ಅದನ್ನು ಬಹಿರಂಗವಾಗಿ
ಶಾಸಕರು ಕಾಂಗ್ರೆಸ್ದೇ ಶಾಸಕರು ಆರೋಪ ಮಾಡ್ತಿದ್ದಾರೆ. ಏನೋ ಬಿಜೆಪಿ ಶಾಸಕರು ಇದನ್ನ ಆರೋಪ ಮಾಡಿದ್ರೆ ನೀವು ಹೇಳ್ದಂಗೆ ಚರ್ಚೆ ಮಾಡ್ಬೋದಾಗಿತ್ತು. ಆದರೆ ನೇರವಾಗಿ ಇದು BR ಪಾಟೀಲ್ ಒಬ್ಬರೇ ಅಲ್ಲ, ಸುಮಾರಷ್ಟು ಜನ ಶಾಸಕರು ಬಹಿರಂಗವಾಗಿ ಸರ್ಕಾರದ ಮೇಲೆ ಅಸಮಾಧಾನ ಹೊರ ಹಾಕಿದ್ದಾರೆ. ಆ ಅಸಮಾಧಾನ ಅವ್ರನ್ನ ಆಗ್ತಿಲ್ಲ. ನೋಡಿ, ನಮಗಂತೂ ಆಪರೇಷನ್ ಇಲ್ಲ ಇಲ್ಲ ನಾವಿಲ್ಲ ಆಪರೇಷನ್ ಕಮಲ ಅನ್ನೋದು ಕೂಡ ಇಟ್ ಇಸ್ ಎ ಮೀಡಿಯಾ ಟರ್ಮ್ಡ್. ಸರ್ ಪ್ಲೀಸ್ ಆಪರೇಷನ್ ಕಮಲ ಬಗ್ಗೆ ಮಾತಾಡಬೇಡಿ, ಸ್ಟಾರ್ಟ್ ಮಾಡಿದೆ ನೀವು. ಅಲ್ಲ ನೋಡಿ, ನಾವ್ ಹೇಳಿರುವಂತದ್ದು ಈಗ ನಾವ್ ಯಾವ ಶಾಸಕರನ್ನು ಆಪರೇಷನ್ ಮಾಡ್ತಾ ಇಲ್ಲ. ಮಾಡ್ಬೇಕು ಅಂತ ಇರೋದು ನಿಜವಾಗ್ಲೂ ಬುಡ ಅಳ್ಳಾಡ್ತಾ ಇರೋದು ಕಾಂಗ್ರೆಸ್ ಅವ್ರದ್ದು. ಅವ್ರು ಯಾಕೆಂದ್ರೆ ನೆಲಮಂಗಲ ಶಾಸಕರು ಮಾಡಿದಾರಾ ನೋಡಿ, ನಮ್ಮಲ್ಲಿ 66 ಜನ ಶಾಸಕರು ಬಿಜೆಪಿ ಅವರು ಇದ್ದೀವಿ, ಯಾರು ಬಿಟ್ಟು ಹೋಗೋದಿಲ್ಲ. ಆಯ್ತಾ, ಅದು ಬಹಳ ಸ್ಪಷ್ಟವಾಗಿದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಆಯ್ಕೆ ಆಗಿದೆ, ರಾಜ್ಯಾಧ್ಯಕ್ಷ ಬದಲಾವಣೆ ಆಗಿದೆ, ಸಂಘಟನೆಯಲ್ಲಿ ಹೊಸ ಉರುಪು ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ 28ಕ್ಕೆ 28 ಗೆಲ್ಬೇಕು ಅನ್ನೋ ಗುರಿ ದೃಷ್ಟಿ ಇಟ್ಕೊಂಡು ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಕಾದ್ ನೋಡಿ, ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಒಂದು 10-15 ಜನ ಬಿಜೆಪಿ ಅವರು, ಏನಾಗುತ್ತೆ ನೋಡಿ ನಿಮ್ಗೂ ಗೊತ್ತಾಗುತ್ತೆ ಅಂತಂದ್ರು. ನೋಡಿ, ಸೋತಿರೋ ಪರಾಜಿತ ಅಭ್ಯರ್ಥಿಗಳನ್ನ ಸೇರ್ಸ್ಕೊತಾ ಇದ್ದಾರೆ. ಅಲ್ಲಿರೋ ಶಾಸಕರಿಗೆ ಅವ್ರು ನಿಗಮ ಮಂಡಳಿ ಕೊಡಕ್ ಆಗ್ತಾ ಇಲ್ಲ, ಅಲ್ಲಿರೋ ಶಾಸಕರನ್ನೇ ಅವ್ರ ಕೈಲಿ ಹಿಡಿದಿಟ್ಕೊಳಕ್ ಆಗ್ತಾ ಇಲ್ಲ. ಒಂದ್ ಕಡೆ ಸಿದ್ದರಾಮಯ್ಯ ಬಡ ಅಂತಾರೆ, ಇನ್ನೊಂದ್ ಕಡೆ DK ಬಡ ಅಂತಾರೆ, ತಾನು ಮುಂದು ಅಂತ ಹೋಗ್ತಿದ್ದಾರೆ. ಇವರಲ್ಲಿ ನಿಜವಾಗ್ಲೂ ಕಾಂಪಿಟೇಷನ್ ಇರಬೇಕಾಗಿದ್ದು ತನ್ನ ಇಲಾಖೆಯಲ್ಲಿ ಯಾರು ಅಭಿವೃದ್ಧಿ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ. ಆದರೆ ಯಾರು ಅತ್ಯಂತ ಭ್ರಷ್ಟಾಚಾರಿಗಳಾಗ್ತಾರೆ, ಯಾರು ಬರೀ ಅಧಿಕಾರಕ್ಕೋಸ್ಕರ ಕಾಂಪಿಟೇಷನ್ ಶುರುವಾಗಿದೆ ಕಾಂಗ್ರೆಸ್ಸಲ್ಲಿ. ಅದು ಬಿಟ್ಟರೆ ಇವ್ರಿಗೆ ಬೇರೆ ಏನು ಧ್ಯೇಯ ಇಲ್ಲ. ಇಂಥ ನಿಟ್ಟಿನಲ್ಲಿ ನಡೀತಾ ಇದೆ. ನಮ್ಮ ಶಾಸಕರಂತೂ ಯಾರು ಬಿಟ್ಟೋಗಲ್ಲ. ಅವರೇ ಇನ್ನು ಆಪರೇಷನ್ ಮಾಡ್ತೀವಿ ಅಂತ ಅವರ ಫಾಲೋವರ್ಸ್ಗಳ ಹತ್ರ, ಅವರ ಬೆಂಬಲಿತ ಶಾಸಕರ ಹತ್ರ ಹೇಳ್ತಾ ಇದ್ದಾರೆ ವಿನಃ ನಮಗಂತೂ ಯಾವುದು ಅಳಕಿಲ್ಲ.